ಐತಿಹಾಸಿಕ ಸತ್ಯನ ಬಯಲು ಮಾಡ್ತಾ ಹೋದಾಗ ಅನುವಾದಗಳ ಅವಶ್ಯಕತೆ ಭಾಳ ಬೇಕಾಗುತ್ತೆ. ಯಾವುದೋ ಒಂದು ಭಾಷೆಯಲ್ಲಿದ್ದು ಯಾರೋ ಒಬ್ಬರು ಓದ್ಬಿಟ್ರೆ ಆಗೋದಿಲ್ಲ. ಒಂದು ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಇಂಥ ಒಂದು ಐತಿಹಾಸಿಕ ಸತ್ಯನ ತಿಳಿದಾಗ ನಮ್ಮ ದೇಶ ಏನಾಗಿತ್ತು, ಏನಾಗಿದೆ, ಈಗ ಮುಂದೆ ನಾವು ಹೇಗಿರಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. ಅನುವಾದ ಕ್ಷೇತ್ರಗಳದ್ದು ಒಂದು ಅನುಭವ ಅಂದರೆ ಒಂದು ರೀತಿಯಾದಂಥ ವಿಚಿತ್ರವಾದಂಥ ಆಶ್ಚರ್ಯಕರವಾದಂಥ ಅನುಭವ ಅಂತ ಹೇಳ್ಬೋದು. ನಾನು ಈಗ ವಿಕ್ರಮ್ ಸಂಪತ್ ಅವರ ಒಂದು ಅನುವಾದಕ್ಕೆ ತೊಗೊಂಡಿದ್ದು ಭೈರಪ್ಪನವರಿಂದ ಅಷ್ಟೇನೆ. ಭೈರಪ್ಪನವ್ರು ಹೇಳಿದ್ರು ಅಂತ ತೊಗೊಂಡೆ, ಆದರೆ ನನಗದು ಭಾಳ ಸಂತೋಷ ಕೊಡ್ತು. ಕಾರಣ ಏಕೆ ಅಂತಂದರೆ, ಒಂದು ಇತಿಹಾಸದ ಬಗ್ಗೆ ಬರೆಯೋರು ಬಹಳ ಕಡಿಮೆ ಇರ್ತಾರೆ. ಜೊತೆಗೆ ಇತಿಹಾಸದ ಬಗ್ಗೆ ಸ್ಪಷ್ಟವಾದಂಥ ಜ್ಞಾನ ಇಟ್ಕೊಂಡು ಬರೆಯೋರು ಮತ್ತೂ ಕಡಿಮೆ ಇರ್ತಾರೆ. ಏಕೆಂದರೆ ಇತಿಹಾಸ ಪ್ರಜ್ಞೆಗೂ ಬಹಳ ವ್ಯತ್ಯಾಸ ಇರುತ್ತೆ. ಇತಿಹಾಸ ಅದ್ರ ಪಾಡ್ಗದು ನಡೀತಿರುತ್ತೆ, ಹೋಗ್ತಾ ಇರುತ್ತೆ. ಯಾರಾದರೂ ಅದ್ರ ಮೇಲೆ ದೊಡ್ಡದೊಂದು ಕಂಬಳಿ ಹೊತ್ಸಿದ್ರೂ ಗೊತ್ತಾಗಲ್ಲ, ಆ ಕಂಬಳಿ ತೆಗೆದ್ರೂ ಗೊತ್ತಾಗಲ್ಲ, ಈ ರೀತಿ ಇರುತ್ತೆ. ನಮ್ಮ ದೇಶದ ಇತಿಹಾಸದಲ್ಲಂತೂ ಪ್ರತಿಯೊಂದು ಎಷ್ಟು ಭಾಳ ಎಲ್ಲ ಆಕ್ರಮಣಗಳ ಕಾಲದಿಂದಲೂ ಸತ್ಯನ ಮುಚ್ಚಿಟ್ಟಿರೋದೇ ಆಗೋಗ್ಬಿಟ್ಟಿದೆ. ಈ ಮುಚ್ಚಿಟ್ಟಿರೋ ಸತ್ಯನ ತೆಗಿಬೇಕಾದ್ರೆ ಐತಿಹಾಸಿಕ ಪ್ರಜ್ಞೆ ಅಂತ ಹೇಳ್ತಾರೆ. ಆ ಐತಿಹಾಸಿಕ ಪ್ರಜ್ಞೆ ಇರೋರು ಮಾತ್ರನೇ ಈ ರೀತಿ ಇತಿಹಾಸದ ಒಳಹೊಕ್ಕು ಸಂಶೋಧನೆ ಮಾಡಿ ಅಲ್ಲಿ ಅಡಗಿರೋ ಅಂಥ ಸತ್ಯನ ಆಚೆ ತೆಗಿಯೋಕ್ಕೆ ಸಾಧ್ಯ ಆಗುತ್ತೆ. ಅಂಥ ಒಂದು ಪ್ರಜ್ಞೆ ಇರೋವಂಥ ವಿಕ್ರಮ್ ಸಂಪತ್ ಅವರು ಈ ಮುಚ್ಚಿಟ್ಟಿರೋವಂಥ ಅನೇಕ ಸತ್ಯಗಳನ್ನ ತೆಗೆದಿಟ್ಟಿದ್ದಾರೆ. ಅದಕ್ಕಾಗಿ ನಾನು ಅವ್ರಿಗೆ ಮೊದಲು ಧನ್ಯವಾದ ತಿಳಿಸ್ತೀನಿ. ಹಾಗೆಯೇ ಇದಕ್ಕೂ ಮೊದಲು ಐತಿಹಾಸಿಕ ಸತ್ಯನ ಆಚೆ ತೆಗಿಬೇಕು, ಅದರಲ್ಲಿರೋ ಅಂಥ ಒಂದು ಆವರಣ ಥರ ಮುಚ್ಚಿಟ್ಟಿರೋದನ್ನು ತೆಗಿಬೇಕು ಅಂತ ಮೊದಲು ನೋಡಿದವರು ನಮ್ಮ ಎಸ್.ಎಲ್. ಭೈರಪ್ಪನವರು. ಅವರ ಆವರಣ ಕೃತಿ ಒಳಗೆ ಎಂತೆಂಥ ಐತಿಹಾಸಿಕ ಸತ್ಯಗಳು ಬಯಲಾಗಿದೆ ಅಂತ ನಮಗೆ ಗೊತ್ತಾಗುತ್ತೆ. ಹೀಗೆ ಐತಿಹಾಸಿಕ ಸತ್ಯನ ಬಯಲು ಮಾಡ್ತಾ ಹೋದಾಗ ಅನುವಾದಗಳ ಅವಶ್ಯಕತೆ ಭಾಳ ಬೇಕಾಗುತ್ತೆ. ಯಾವುದೋ ಒಂದು ಭಾಷೆಯಲ್ಲಿದ್ದು ಯಾರೋ ಒಬ್ಬರು ಓದ್ಬಿಟ್ರೆ ಆಗೋದಿಲ್ಲ. ಒಂದು ದೇಶದ ಪ್ರತಿಯೊಬ್ಬ ಪ್ರಜೆ ಕೂಡ ಇಂಥ ಒಂದು ಐತಿಹಾಸಿಕ ಸತ್ಯನ ತಿಳಿದಾಗ ನಮ್ಮ ದೇಶ ಏನಾಗಿತ್ತು, ಏನಾಗಿದೆ, ಈಗ ಮುಂದೆ ನಾವು ಹೇಗಿರಬೇಕು ಅನ್ನೋದಕ್ಕೆ ಒಂದು ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. ಹೀಗಾಗಿ ಐತಿಹಾಸಿಕ ಪ್ರಜ್ಞೆ ಮತ್ತು ಇತಿಹಾಸ ಎರಡನ್ನೂ ಒಟ್ಟಿಗೆ ಇಟ್ಕೊಂಡು ನೋಡೋ ಅಂಥ ಜನಗಳು ನಮಗೆ ಬೇಕಾಗಿದೆ. ಅಂಥವ್ರ ಸಂಖ್ಯೆ ಹೆಚ್ಚಲಿ ಇಂಥವ್ರ ಉದಾಹರಣೆಯಿಂದ ನಾನು ಮೊದಲು ಆಶಿಸ್ತೀನಿ. ಹೀಗೆ ಇಷ್ಟೇ ಅಲ್ದಿರ ಇನ್ನೊಂದು ಅನುವಾದದ ಅವಶ್ಯಕತೆ ಯಾಕೆ ಬೇಕು ಅನ್ನೋದು ಒಂದು ಪ್ರಶ್ನೆ ಬರುತ್ತೆ. ಅನುವಾದ ಇಲ್ದಲೇ ಹೋದರೆ ಒಂದು ದೇಶದ ಆಚಾರ ವಿಚಾರ ಸಂಸ್ಕೃತಿ ಇನ್ನೊಂದು ದೇಶಕ್ಕೆ ಸಂವಹನೆಗೊಳ್ಳೋದು ಬಹಳ ಕಷ್ಟ ಆಗುತ್ತೆ. ಈ ಸಂವಹನ ಆಗಬೇಕಾಗಿರೋದೇ ಅನುವಾದದಿಂದ. ಹೀಗೆ ಅನುವಾದ ಸರಿಯಾಗಿ ಆಗದೆ ಹೋದರೆ ಸಂವಹನದ ರೀತಿಯೂ ತಪ್ಪಾಗ್ಬೋದು. ಹಾಗಾಗಿ ಅನುವಾದಕ್ಕೆ ಅದರದ್ದೇ ಆದಂಥ ಒಂದು ನಿಯಮಗಳಿವೆ. ಆ ನಿಯಮಗಳನ್ನು ಅನುಸರಿಸ್ಕೊಂಡು ಅನುವಾದ ಮಾಡಬೇಕಾಗುತ್ತೆ. ಅನುವಾದ ಮಾಡುವಾಗ ಆ ಒರಿಜಿನಲ್ ಪುಸ್ತಕದಲ್ಲಿರೋ ಸತ್ಯಕ್ಕೆ ಯಾವ ರೀತಿಯಲ್ಲೂ ಅಪಚಾರವಾಗದಂತೆ ಮಾಡಬೇಕಾದದ್ದು ಅನುವಾದಕನ ಮುಖ್ಯ ಕರ್ತವ್ಯ ಅಂತ ನಾನು ಹೇಳ್ತೀನಿ. ಕಾರಣ ಏಕೆ ಅಂದರೆ, ಅನುವಾದಕರು ಏನೋ ಹೇಳಿರ್ತಾರೆ. ಎಷ್ಟೋ ಸತಿ ಅವರು ಬೇರೆ ಬೇರೆ ಭಾಷೆಗಳಿಂದ ಅನೇಕ ಉದ್ಧರಣೆಗಳು ಮಾಡಿರ್ತಾರೆ. ಆ ಕೋಟ್ಸ್ನೆಲ್ಲನೂ ನಾವು ನಮ್ಮ ಭಾಷೆನಲ್ಲಿ ಬರೆಯೋ ಹಾಗಿಲ್ಲ, ಅಥವಾ ಬೇರೆ ಅದನ್ನು ನಾವು ಪ್ರಿಸೈಸ್ ಆಗೋ ಅಥವಾ ಯಾವ ರೀತಿಯಲ್ಲೂ ಮಾಡೋ ಹಾಗಿಲ್ಲ. ಆ ಕೋಟ್ಸ್ ಹೇಗಿದೆಯೋ ನಾವು ಹಾಗೇ ಮಾಡಬೇಕಾಗುತ್ತೆ. ಅದೊಂದು ಪ್ರತಿಯೊಬ್ಬ ಅನುವಾದಕನು ಅದನ್ನು ಬಹಳ ಗಮನ ಇಟ್ಟು ನೋಡಬೇಕಾದದ್ದು ಅಂತ ನಾನು ಅಂದ್ಕೋತೀನಿ. ಮತ್ತು ಇನ್ನೊಂದು ಅಂತಂದರೆ, ಒಂದು ದೇಶದ ನುಡಿಗಟ್ಟು ಅಂತೇನು ಹೇಳ್ತೀವಿ, ಇಡಿಯಮ್ಸ್ ಅಂತೇನು ಹೇಳ್ತೀವಿ, ಅದನ್ನು ಬೇರೆ ಭಾಷೆಗೆ ಅದೇ ನುಡಿಗಟ್ಟಿನಲ್ಲಿ ಅನುವಾದ ಮಾಡೋಕ್ಕಾಗೋದಿಲ್ಲ. ಆದಷ್ಟು ಹತ್ತಿರ ಬರೋ ಅಂಥದ್ದು ಪದಗಳು ತಗೊಂಡು ನುಡಿಗಟ್ಟು ತಗೊಂಡು ಒರಿಜಿನಲ್ ಅರ್ಥಕ್ಕೆ ಯಾವುದೇ ರೀತಿಯಾದಂಥ ಒಂದು ತೊಂದರೆ ಬರದಾಗೆ ನಾವು ನೋಡ್ಕೊಳ್ಬೇಕಾದ್ದು ಅನುವಾದಕನ ಇನ್ನೊಂದು ಕರ್ತವ್ಯ ಅಂತ ಹೇಳ್ತೀನಿ. ಉದಾಹರಣೆಗೆ ಹೇಳಬೇಕು ಅಂದರೆ, ನಮ್ಮ ಭೈರಪ್ಪನವರ ಗೃಹಭಂಗ ಅನುವಾದ ಮಾಡುವಾಗ ಭಾಳ ಕಷ್ಟ ಆಯಿತು. ಕಷ್ಟ ಅಂದರೆ ಬೇರೆದಿನ್ನೇನಿಲ್ಲ, ಈ ನಮ್ಮ ಬೈಗಳ ಇದೆಯಲ್ಲ, ನಮ್ಮ ಕನ್ನಡದಲ್ಲಿರೋ ಅಂಥ ಬೈಗಳದ ರಾಶಿ
ಬೇರೆ ಯಾವ ಭಾಷೆನಲ್ಲೂ ನಮ್ಮ ಇಂಡಿಯಾದ ಭಾಷೆನಲ್ಲಿ ಸಿಗುತ್ತೆ. ಆದರೆ ನೀವು ಯಾವ ಇಂಗ್ಲೀಷ್ನಲ್ಲಿ ನೋಡಿದ್ರೆ ಕೆಲವೇ ಪದಗಳು ಬಿಟ್ಬಿಟ್ರೆ ಬೈಗಳನ್ನೇ ಇಲ್ಲ ಸರಿಯಾದ ಅದರಲ್ಲಿ. ಎಲ್ಲದಕ್ಕೂ ಅದನ್ನೇ ರಿಪೀಟ್ ಮಾಡಬೇಕು. ಹೀಗಾಗಿ ನಾನು ಅನುವಾದ ಮಾಡಿದಾಗ ಒಬ್ರು ಕೇಳಿದ್ರು, ಪಾಪ ಅಲ್ಲಿದ್ದವರು ಎಡಿಟರು, ಯಾಕೆ ಇಷ್ಟೊಂದು ರಿಪೀಟ್ ಮಾಡಿದ್ದೀರಿ, ಯಾಕೆ ಇಷ್ಟೊಂದು ಮಾಡ್ತೀರಿ ಅಂತ. ಆವಾಗ ಅವ್ರಿಗೆ ಪೂರ್ತಿ ವಿವರಿಸ್ಬೇಕಾಯ್ತು. ನಮ್ಮಲ್ಲಿ ನೋಡಿ ಒಂಥರ ವಿಡೋ ಅಂತಂದರೆ ಇಂಗ್ಲೀಷಲ್ಲಿ ಒಂದೇ ಅರ್ಥ, ಏನು ಗಂಡ ಸತ್ತ ಅಂತ ಹೆಂಗಸು ಅಂತ. ನಮ್ಮಲ್ಲಿ ಹಾಗಲ್ಲ. ಅದೇ ಪದನ ನಾವು ಕನ್ನಡದ ಪದದಲ್ಲಿ ಉಪಯೋಗಿಸಿದಾಗ ಅದು ತುಂಬ ಅಶುಭ ಅಮಂಗಳ ಎಲ್ಲ ಆಗುತ್ತೆ. ಅದನ್ನು ಎಸ್ಪೆಷಲಿ ಒಬ್ಬ ಮುತ್ತೈದೆಗೆ ಉಪಯೋಗಿಸ್ದಾಗಂತೂ ಅದು ಇದ್ದಿದ್ದು ಅಪಶಕನ ಆಗಿಬಿಡುತ್ತೆ. ಹೀಗಾಗಿ ಇಂಥದನ್ನು ಯಾಕೆ ಉಪಯೋಗಿಸ್ತೀವಿ ಅಂತ ಕೆಲವು ಸತಿ ವಿವರಿಸಬೇಕಾಗುತ್ತೆ. ಇಂಗ್ಲೀಷು ಇವ್ರಿಗೆ ಎಷ್ಟೋ ಸತಿ ಅರ್ಥ ಆಗೋದಿಲ್ಲ. ಇದೊಂದು ಥರ ಆಗುತ್ತೆ, ಬೈಗಳನ್ನು ಟ್ರಾನ್ಸ್ಲೇಟ್ ಮಾಡೋದು ಇದೊಂದು ಥರ ಆಗುತ್ತೆ. ಮತ್ತು ಇನ್ನೊಂದು ಅಂದರೆ ಕೆಲವು ಪ್ರಾಪರ್ ನೇಮ್ಸ್ ಇರುತ್ತೆ. ಆ ಪ್ರಾಪರ್ ನೇಮ್ಸ್ ಎಲ್ಲನೂ ನಾವು ಇಲ್ಲ ಡಯಾಕ್ರಿಟಿಕಲ್ ಮಾರ್ಕ್ಸ್ ಹಾಕಬೇಕಾಗುತ್ತೆ, ಇಲ್ಲ ಅಂತಂದರೆ ನಾವು ಒಂದು ಅಕ್ಷರ ಜಾಸ್ತಿ ಮಾಡಬೇಕಾಗತ್ತೆ. ಮಹಾದೇವಯ್ಯ ಅಂತೀವಿ, ದೇವಯ್ಯನೋ ಗೊತ್ತಾಗೋದಿಲ್ಲ. ಇದೊಂದು ಭಾಳ ಕಷ್ಟ ಆಗುತ್ತೆ. ಇಂಥ ಸಮಯದಲ್ಲಿ ನಾನು ಮಾಡೋದು ಹೇಳ್ತೀನಿ, ಬೇರೆಯವ್ರಿಗೆ ಹೇಳೋದಿಲ್ಲ. ಒಂದು ಅಕ್ಷರ ದೇವಯ್ಯ ಅನ್ನುವಾಗ ಇನ್ನೊಂದು ಅಕ್ಷರ ಮಹಾ ಅನ್ನುವಾಗ ಮಹಾ ಎರಡಕ್ಕೂ ವ್ಯತ್ಯಾಸ ಇರುತ್ತಲ್ಲ, ಇನ್ನೊಂದು ಜಾಸ್ತಿ ಹಾಕೋದು, ಆ ರೀತಿ ಒಂದು ಕಾಂಪ್ರಮೈಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಹಾಗೆ ಈ ಹಿಸ್ಟಾರಿಕಲ್ ಪ್ರಾಪರ್ ನೇಮ್ಸ್ ಅಂತೂ ಬಹಳನೇ ಕಷ್ಟ ಆಗುತ್ತೆ. ನಮ್ಮ ಇವರು ವಿಕ್ರಮ್ ಸಂಪದೆ ಮಾಡುವಾಗ ನಾಯಕಿ ದೇವಿ ಅಂತ ಒಂದು ಬರುತ್ತೆ, ಅವಳು ಭಾವಿಯದೆಲ್ಲ ತೋರಿಸ್ತಿದ್ದಾಳೆ, ಭಾಳ ಫೇಮಸ್ಸು. ಅದು ನಾಯಕಿನೋ ಗೊತ್ತಾಗೋದಿಲ್ಲ. ಆಮೇಲಿಂದ ಬೇರೆ ಯಾವುದೋ ಗುಜರಾತಿ ಇದನ್ನೆಲ್ಲ ರೆಫರ್ ಮಾಡಿದಾಗ ನಾಯಕಿ ಅಂತ ಗೊತ್ತಾಯಿತು, ಆಮೇಲೆ ಮಾಡ್ಕೊಂಡ್ವಿ. ಹೀಗೆ ಇದು ಒಂದು ಇಡಲ್ಯ ಡಯಾಕ್ರಿಟಿಕಲ್ ಮಾರ್ಕ್ಸು ಅಥವಾ ಇನ್ನೊಂದು ಲೆಟರ್ ಜಾಸ್ತಿ ಹಾಕೋದು, ಹೀಗೆ ಮಾಡಿದಾಗ ಅನುವಾದ ಒಂಥರ ನ್ಯಾಚುರಲ್ ಆಗಿ ಬರುತ್ತೆ. ಈ ಹೆಸರುಗಳ ಬಗ್ಗೆ ಮಾತ್ರ ತುಂಬ ಕಷ್ಟ ಆಗುತ್ತೆ. ಊರಿನ ಹೆಸರು, ಪ್ರಾಪರ್ ನೇಮ್ಸು, ಇವೆರಡೂ ಪ್ರತಿಯೊಂದು ಇದಕ್ಕೂ ಬೇರೆ ಬೇರೆ ಆಗ್ತಾ ಇರುತ್ತೆ. ನೋಡಿ, ಹಿಂದೆ ಇಷ್ಟು ಕಷ್ಟ ಇರಲಿಲ್ಲ. ರಾಮ ಅನ್ನೋಕ್ಕೆ RAMAನೇ ಮಾಡ್ತಾಯಿದ್ವಿ. ಈಗ ರಾಮನೋ ಗೊತ್ತಾಗೋದಿಲ್ಲ. ಈ ಥರ ಒಂದು ಪ್ರಾಬ್ಲಮ್ ಆಗೋದ್ರಿಂದ ಅದ್ರ ಬಗ್ಗೆ ನಾವು ಸ್ವಲ್ಪ ಅನುವಾದಕರು ಗಮನ ವಹಿಸಬೇಕಾಗತ್ತೆ. ಹೀಗೆ ಏನೇನೋ ಇರುತ್ತೆ ಅನುವಾದದ್ದು ಚಾಲೆಂಜಸ್ಸು ಅಂತ ಹೇಳ್ಬಿಟ್ಟು. ಬಟ್ ಅನುವಾದ ಮಾಡುವಾಗ ಮಾತ್ರ ಭಾಳ ಸಂತೋಷ ಆಗುತ್ತೆ. ಅದೂ ಅನುವಾದ ಮಾಡುವಾಗ ಆ ಒರಿಜಿನಲ್ ಇದಕ್ಕೂ ನಾವು ಮಾಡ್ತಿರೋ ಅಂಥ ಒಂದು ಅನುವಾದಕ್ಕೂ ಒಂದಕ್ಕೊಂದಕ್ಕೆ ಸಮವಾಗಿದೆ ಅಂದಾಗ ವಿ ವಿಲ್ ರಿಯಲಿ ಫೀಲ್ ವೆರಿ 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 ಹ್ಯಾಪಿ ಅಬೌಟ್ ಅವರ್ ಓನ್ ಸಿಚುಯೇಷನ್, ಅವರ್ ಓನ್ ವರ್ಕ್ ಅಂತ ಹೇಳ್ಬೋದು. ಈ ಥರ ಅನುವಾದದಲ್ಲಿ ಬಹಳ ಸವಾಲುಗಳು ಇರುತ್ತೆ, ಅಷ್ಟೇ ಮಟ್ಟಿಗೆ ಸಂತೋಷವೂ ಇರುತ್ತೆ ಅಂತ ಹೇಳ್ಬೋದು. ಮತ್ತು ಇನ್ನೊಂದು ಅಂದರೆ ಈ ಅನುವಾದ ಹಿಸ್ಟಾರಿಕಲ್ ಮಾಡುವಾಗ ಬೇರೆ ಥರ ಬೇಕಾಗುತ್ತೆ, ಮತ್ತು ಕ್ರಿಯೇಟಿವ್ ವರ್ಕ್ಸ್ ನಾವೆಲ್ಸ್ ಮಾಡುವಾಗ ಬೇರೆ ಥರ ಬೇಕಾಗುತ್ತೆ. ಇದರಲ್ಲಿ ಬರೋ ಅಂಥ ಒಂದು ನಾವೆಲ್ಸ್ ಮಾಡುವಾಗ ಏನಾಗುತ್ತೆ, ನಾವು ದಿನನಿತ್ಯದ ಬಳಕೆ, ನಮ್ಮ ಭೈರಪ್ಪನವರು ನಾವೆಲ್ಸ್ ಮಾಡುವಾಗ ಕೆಲವು ದಿನನಿತ್ಯದ ಬಳಕೆದು ಇರುತ್ತಲ್ಲ ಸಂಭಾಷಣೆಗಳು, ಅವೆಲ್ಲ ಅವನ್ನೆಲ್ಲ ಒಂಥರ ಮಾಡಬೇಕಾಗುತ್ತೆ. ಆದರೆ ಅದೇ ಹಿಸ್ಟಾರಿಕಲ್ ಮಾಡುವಾಗ ಇವರು ವಿಕ್ರಮ್ ಸಂಪತ್ ಅವರು ನಾವು ಈ ಥರ ಮಾಡಿದ್ರೆ ಆಗೋದಿಲ್ಲ ಹಿಸ್ಟಾರಿಕಲ್ನ. ಅದಕ್ಕೆ ಬೇರೆ ಒಂದು ಲ್ಯಾಂಗ್ವೇಜ್ ಸ್ಟ್ರಕ್ಚರ್ ಬೇಕಾಗುತ್ತೆ, ಇದಕ್ಕೆ ಬೇರೆ ಒಂದು ಲ್ಯಾಂಗ್ವೇಜ್ ಸ್ಟ್ರಕ್ಚರ್ ಬೇಕಾಗುತ್ತೆ. ಮತ್ತು ಇನ್ನೊಂದು ಅಂದರೆ ಯಾರೇ ಅನುವಾದಕ ಆದರೂ ಮೂಲದ ಭಾಷೆ ಚೆನ್ನಾಗಿ ಗೊತ್ತಿರಬೇಕು, ಮತ್ತು ಯಾವ ಭಾಷೆಯಲ್ಲಿ ಅನುವಾದ ಮಾಡ್ತಾನೋ ಅದೂ ಚೆನ್ನಾಗಿ ಗೊತ್ತಿರಬೇಕು. ಆವಾಗ ಮಾತ್ರ ಅನುವಾದ ಸಕ್ಸಸ್ ಆಗುತ್ತೆ ಅಂತ ಅನಿಸುತ್ತೆ. ಅನುವಾದ ಯಾಕೆ ಬೇಕು ಅಂತಂದರೆ, ಈಗ ನೋಡಿ, ಸಂಸ್ಕೃತದಲ್ಲಿ ವೇದ ಉಪನಿಷತ್ತು ಎಲ್ಲ ಆಯಿತು. ಅವೇನಾದರೂ ಅನುವಾದ ಆಗದೇ ಇದ್ದರೆ ಇಡೀ ಪ್ರಪಂಚಕ್ಕೆ ಈ ಉಪನಿಷತ್ತು ವೇದದ ಜ್ಞಾನ ಸಿಗ್ತಾ ಇತ್ತಾ? ಖಂಡಿತ ಇಲ್ಲ. ಈ ಅನುವಾದ ಇವಾಗ ಶುರುವಾಗಿದ್ದಲ್ಲ, ಲ್ಯಾಟಿನ್ನಲ್ಲಿತ್ತು, ಯಾವುದು ಹೆಬ್ರೂ ಭಾಷೆನಲ್ಲಿತ್ತು ಬೈಬಲ್ಲು, ಅದನ್ನು ಲ್ಯಾಟಿನಿಗೆ ಮಾಡಿದ್ರು, ಆಮೇಲೆ ಇಂಗ್ಲೀಷಿಗೆ ಮಾಡಿದ್ರು, ಆಮೇಲೆ ಬೈಬಲ್ ಇಲ್ಲದೆ ಇರೋ ಲ್ಯಾಂಗ್ವೇಜೇ ಇಲ್ಲ ಅನ್ನೋ ಹಂಗಾಯಿತು. ಇದು ಹೇಗಾಯಿತು? ಅನುವಾದದ ಮೂಲಕ ಮಾತ್ರ ಸಾಧ್ಯ ಆಯಿತು. ಹೀಗೆ ಅನುವಾದ ಅನ್ನೋದು ಒಂದು ದೇಶದ ಸಂಸ್ಕೃತಿನ ವಿಶ್ವವ್ಯಾಪಕವಾಗಿ ಮಾಡೋವಂಥ ಒಂದು ಶಕ್ತಿ ಹೊಂದಿದೆ. ಈ ವಿಷಯದಿಂದ ಕೂಡ ಅನುವಾದ ಬೇಕು ಅಂತ ಅನಿಸುತ್ತೆ. ಬಟ್ ಒಂದು ಅನುವಾದಕರಿಗೂ ಲೇಖಕರಿಗೂ ಒಂದು ಒಳ್ಳೆ ಥರ ರ್ಯಾಪೋರ್ಟ್ ಇರಬೇಕು. ಆವಾಗ ಮಾತ್ರ ಅನುವಾದನೂ ಚೆನ್ನಾಗುತ್ತೆ, ಬೇರೆ ಯಾವುದೇ ಪ್ರಾಬ್ಲಮ್ ಇಲ್ದಿರ ಆಗುತ್ತೆ. ಅಂಥದ್ದೊಂದು ಸಂದರ್ಭ ನಾನು ಭೈರಪ್ಪನವ್ರ ಹತ್ರನೂ ಪಡೆದಿದ್ದೀನಿ, ವಿಕ್ರಮ್ ಸಂಪತ್ ಅವ್ರದ್ದು ಮಾಡುವಾಗಲೂ ಕೊಡ್ದಿದ್ದೀನಿ, ಮತ್ತು ಬೇರೆದು ಮಾಡುವಾಗಲೂ ಕೂಡ ನನಗೆ ಅಂಥ ತೊಂದರೆ ಏನಾಗಿಲ್ಲ. ನನಗೆ ಹೇಗೆ ಸಾಧ್ಯನೋ ಹಾಗೆ ಮಾಡ್ಕೊಂಡಿದ್ದೀನಿ.